ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಆರ್ಥಿಕ ತಜ್ಞರು ಬೇರೆದೇ ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ನೋಡಿ, ಒಂದು ಕೈಗಾರಿಕಾ ವಲಯದಲ್ಲಿ 1000 ಫ್ಯಾಕ್ಟ್ರಿಗಳಿದ್ವು ಅಂತ ನಾವು ಭಾವಿಸೋಣ. 1000 ಫ್ಯಾಕ್ಟ್ರಿಗಳಿದ್ವು, ಕಚ್ಚಾ ವಸ್ತುಗಳ ಮೇಲೆ ಬೇರೆ ಬೇರೆ ಸ್ಲ್ಯಾಬ್ಗಳ ತೆರಿಗೆ, ಇನ್ನೊಂದು ಮತ್ತೊಂದು, ವಿದ್ಯುತ್ ವೆಚ್ಚ, ಸಾಗಣೆ, ಡೀಸೆಲ್ಲು, ಇವುಗಳ ಕಾರಣದಿಂದಾಗಿ ಅವರು ತೆರಿಗೆಯನ್ನು ಭರಿಸಲಾಗದೆ, ಆ ಟ್ಯಾಕ್ಸನ್ನು ನಾವು ಹೊರೆಯನ್ನು ಹೊತ್ತುಕೊಂಡು ಈ ಕಡೆ ಉದ್ಯಮವೂ ನಡೆಸಲಾಗದೆ, ಜೊತೆಗೆ ಬಿಗ್ ಪ್ಲೇಯರ್ಸ್ ಇರ್ತಾರಲ್ಲ ಮಾರ್ಕೆಟಲ್ಲಿ, ಆ ಬಿಗ್ ಪ್ಲೇಯರ್ಸ್ನೊಂದಿಗಿನ ಮೊನಾಪೊಲಿಯ ಕಾರಣದ ಒಂದು ಸ್ಪರ್ಧೆಯಿಂದಾಗಿ ಅದನ್ನು ಸ್ಪರ್ಧೆ ಮಾಡೋಕ್ಕಾಗದೆ 1000 ಫ್ಯಾಕ್ಟ್ರಿಗಳಲ್ಲಿ 900 ಫ್ಯಾಕ್ಟ್ರಿ ಮುಚ್ಚಿಬಿಟ್ವು ಅಂತ ಅಂದ್ಕೊಳ್ಳೋಣ. ಆಗಲಿಲ್ಲ, MSME ಸೆಕ್ಟರ್ ಮುಚ್ಚಿಬಿಟ್ರು, ಅಥವಾ 950 ಫ್ಯಾಕ್ಟ್ರಿ ಮುಚ್ಚಿಬಿಟ್ರು. ಇನ್ನೊಂದು 50 ಫ್ಯಾಕ್ಟ್ರಿ ಉಳ್ಕೊಂಡಿರ್ತವೆ. 50 ಫ್ಯಾಕ್ಟ್ರಿಗಳಿಗೆ, ಈ 950 ಫ್ಯಾಕ್ಟ್ರಿಗಳಿಗೆ ಎಷ್ಟು ತೆರಿಗೆಯನ್ನು ಹಾಕ್ತಾ ಇದ್ರೋ ಅಷ್ಟೇ ತೆರಿಗೆಯನ್ನು ಇವರಿಗೆ ಜಾಸ್ತಿ ಮಾಡಿ ಹಾಕಿ ಟ್ಯಾಕ್ಸೇಷನ್ನಲ್ಲಿ ನಾವು ಜಾಸ್ತಿ ತೆರಿಗೆ ಸಂಗ್ರಹ ಮಾಡಿದ್ದೀವಿ ನೋಡಿ, ಇದೇ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳಿದಾಗ ಆ 950 ಜನ ನಾವು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಅಂತ ನನ್ನ ಪಾಯಿಂಟ್. ಇಲ್ಲ, ಅದನ್ನು ಇದ್ರ ಬದಲು ನನಗೆ ಕಮೆಂಟ್ ಮಾಡಲ್ಲ. ಈ ಟ್ಯಾಕ್ಸೇಷನ್ ಕಲೆಕ್ಷನಲ್ಲಿ ಒಂದು ಕ್ಲೂ ಇದೆ ಅಷ್ಟೇ. ಏನಂತಂದರೆ ಟ್ಯಾಕ್ಸೇಷನ್ ಇವು ಸಾರಿ 1,75,000 ಕೋಟಿ ಕಲೆಕ್ಷನ್ ಆಯಿತು ಲಾಸ್ಟ್ ಮಂತ್ GST ಅಂತ ನಾವು ಹೇಳ್ತೀವಿ. ಅದರಲ್ಲಿ ಇನ್ಫ್ಲೇಷನ್ನು ಆ್ಯಡ್ ಆಗಿದೆ. ಓಕೆ, ಈಗ ನನಗೆ ಮುಂಚೆ 10 ವರ್ಷದ ಮುಂಚೆ 10 ರೂಪಾಯಿ ಕೆಜಿ ಅಕ್ಕಿ ಇತ್ತು. ಇವತ್ತು 50 ರೂಪಾಯಿ ಕೆಜಿ ಅಕ್ಕಿ ಆದಾಗ 50 ರೂಪಾಯಿ ಆದಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಓಕೆ, ಸೊ ಆ ಇನ್ಫ್ಲೇಷನಲ್ಲಿ ಬಂದಿರತಕ್ಕಂಥ ಟ್ಯಾಕ್ಸೇಷನ್ನು ಈಗ ನನಗೆ ಪೇಮೆಂಟ್ ಮುಂಚೆ ಎಷ್ಟು ಪೇಮೆಂಟಲ್ಲಿ ನಾನು ಬದುಕ್ತಾ ಇದ್ದೀನಿ, ಇವತ್ತಿಗೆ ಹೆಚ್ಚಿಗೆ ಏನಾಯಿತು, ಇದೆಲ್ಲ ಆಗಿರೋದು ಇನ್ಫ್ಲೇಷನ್ ಅಷ್ಟೇ. ನಮ್ಮ ಮುಂಚೆ ಬಜೆಟ್ಗಳು ತುಂಬ ಕಡಿಮೆ ಇತ್ತು. ಇವಾಗ ನಮ್ಗೆ 50 ಲಕ್ಷ ಕೋಟಿ ಬಜೆಟ್ ಬರ್ತಾ ಇದೆ. ಮುಂಚೆ ತುಂಬ ಕಡಿಮೆ ಬಜೆಟಲ್ಲಿ ಇರ್ತದೆ. ನಮ್ಗೆ 20 ಲಕ್ಷ ಕೋಟಿ ಬಜೆಟ್ ಇರೋದು. ಇದೆಲ್ಲ ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಕಂಟ್ರೋಲ್ ದಿ ಇನ್ಫ್ಲೇಷನ್. ಬೇರೆ ಗ್ರಹದಿಂದ ಇನ್ಫ್ಲೇಷನ್ ಇಳಿತಾ ಇದೆಯಾ ನಮಗೆ? ನೋ, ರೈಟ್? ಇಲ್ಲ ಇಲ್ಲ ಇಲ್ಲ, ಇವ್ರದೇ ಪಾಲಿಸಿಗಳಲ್ವಾ. ಇನ್ಫ್ಲೇಷನ್ ಆಯ್ತು, ಅಗ್ರಿ, ಇನ್ಫ್ಲೇಷನ್ ಮೇಲೆ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಅಂತ ಬಂದಾಗ ಇನ್ಫ್ಲೇಷನ್ ಒಂದು ಕಾಲಕ್ಕೆ ನಾವೇ ಚೆಕ್ ಮಾಡಿದ್ದೀವಿ. ಡಾಲರ್ ಬೆಲೆನೋ, ರೂಪಾಯಿ ಬೆಲೆನೋ, ಅಮೆರಿಕ ಎಕಾನಮಿನೋ, ಜಪಾನ್ ಎಕಾನಮಿನೋ ವಿಪರೀತವಾಗಿ ಚರ್ಚೆ ಮಾಡ್ತಾ ಇದ್ವಿ. ಹೋಲಿಕೆ ಮುಂದುವರೆದ ರಾಷ್ಟ್ರಗಳ ಕಡೆ ಇತ್ತು. ಇವತ್ತು ಇನ್ಫ್ಲೇಷನ್ ಆಗಿಬಿಟ್ಟಿದೆ, ನಮ್ಮ ದೇಶದ ಕಾರಣ ಅಲ್ಲ. ಆನಂತರದಲ್ಲಿ ಡಾಲರ್ ಎದುರುಗಡೆ ರೂಪಾಯಿ ಬಿದ್ದು ಹೋಗ್ಬಿಡ್ತು. ಇಲ್ಲ, ರೂಪಾಯಿ ಬಿದ್ದಿಲ್ಲ, ಡಾಲರ್ ಸ್ಟ್ರಾಂಗ್ ಆಗಿಬಿಡ್ತು. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೂ ಇವರೇ ಪಾಲಿಸಿ ಮಾಡಬೇಕಲ್ಲ. ಹೌದು, ಯಾರನ್ನು ಬ್ಲೇಮ್ ಮಾಡೋಣ ನಾವು ಹಾಗಾದ್ರೆ? ಈಗ ಪಾಲಿಸಿ ಆಳವರೇ. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ 2 ಭಾಗ ಇದೆ. ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ. ಒಬ್ರಿಗೊಬ್ರು ಕಮೆಂಟ್ ಮಾಡ್ಕೊಂಡು ಅವ್ರು ತಪ್ಪಿಸ್ಕೋಬಹುದು. ಕೊನೆಗೆ ಸಫರ್ ಆಗೋರು ನಾವು. ಕರೆಕ್ಟ್, ಅಲ್ಟಿಮೇಟ್ಲಿ ಕೊನೆಗೆ ಸಫರ್ ಆಗೋರು ನಾವು. ಅವ್ರು ಹೇಳ್ತಾರೆ, ಇವತ್ತು ಈ ಬಜೆಟಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ, ಪ್ರೊವಿಷನ್ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಬೋದು. 1,50,000 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿ ಅಂತ, ಇನ್ಫ್ರಾಸ್ಟ್ರಕ್ಚರ್ಗೆ. ಅದನ್ನು ರಾಜ್ಯ ಸರ್ಕಾರಗಳು ಸದ್ಬಳಕೆ ಮಾಡಿಕೊಂಡ್ರೆ, ಇನ್ಫ್ರಾಸ್ಟ್ರಕ್ಚರ್ ಬಳಸ್ಕೊಂಡ್ರೆ ಕರೆಕ್ಟ್ ಆಗತ್ತೆ. ಅದು ಬಿಟ್ಟು ಇವರು ಜನಪರ ಯೋಜನೆಗಳಿಗೆ ಹೋದರೆ ಎರಡೂ ಕೇಂದ್ರ ಸರ್ಕಾರನೂ ಸಾಲ ಮಾಡುತ್ತೆ, ರಾಜ್ಯ ಸರ್ಕಾರನೂ ಸಾಲ ಮಾಡುತ್ತೆ. ಎರಡೂ ಸರ್ಕಾರ ಸಾಲ ಮಾಡಿದ ಮೇಲೆ ಹೊರೆ ಯಾರಿಗೆ ಬರುತ್ತೆ? ಓಕೆ, ಜನಗಳಿಗೆ ಬರುತ್ತೆ ಅಂತ. ಜನಗಳಿಗೆ ಇಂಡೈರೆಕ್ಟಾಗಿ ಬರುತ್ತೆ, ಡೈರೆಕ್ಟಾಗಿ ಬರಲ್ಲ, ಇಂಡೈರೆಕ್ಟಾಗಿ ಬರುತ್ತೆ. ಅದನ್ನ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ.